ತುಳುನಾಡ ಕಾಣಿಕ ದೈವ ಕೊರಗಜ್ಜ ಸಿನಿಮಾದ ಶೂಟಿಂಗ್ ಅನ್ನ ಅರ್ಧಕ್ಕೆ ನಿಲ್ಲಿಸಿ ಹಾಕಿದಂತಹ ಸೆಟ್ ಅನ್ನ ತೆಗೆದು ಸಿನಿಮಾ ತಂಡ ಮಾಡಿದಂತಹ ಘಟನೆ ಕುದುರೆಮುಖ ಸಮೀಪದ ಕಳಸದಲ್ಲಿ ನಡೆದಿದೆ. ಮೈದಾಡಿ ಗುಡ್ಡದಲ್ಲಿ ಸುಧೀರ್ ಅತ್ತಾವರ ನಿರ್ದೇಶನದ ಕೊರಗಜ್ಜ ಸಿನಿಮಾದ ಶೂಟಿಂಗ್ ನಡೀತಾ ಇದ್ದು ದೈವಾರಾಧನೆ ಮಾಡುವ ಸಮುದಾಯ ದಾಂಧಲೆ ಮಾಡಿದ್ದು ಚಿತ್ರತಂಡ ಶೂಟಿಂಗ್ ಸ್ಥಗಿತಗೊಳಿಸಿ ಮರಳಿದೆ ಎನ್ನುವಂತಹ ಆರೋಪವನ್ನು ಮಾಡಲಾಗಿದೆ. ಮೂಲಗಳ ಪ್ರಕಾರ ಕನ್ನಡ ಸಿನಿಮಾದ ಶೂಟಿಂಗ್ ವೇಳೆ ಕಾನೂನು ಮೀರಿ ದೈವದ ಕೃತಕ ಕೊಡಿಯಡಿ ನಿರ್ಮಿಸಿ ಕೃತಕ ವೇಷಭೂಷಣ ಇತ್ಯಾದಿ ಧರಿಸಿಕೊಂಡು ಸಿನಿಮಾ ತಂಡ ಶೂಟಿಂಗ್ ಮಾಡ್ತಾ ಇತ್ತು ಎನ್ನಲಾಗಿದೆ. ಈ ವಿಚಾರ ಅರಿತ ಚಿಕ್ಕಮಗಳೂರು ವಲಯದ ನಲ್ಕೆ ಸಂಘದ ಸದಸ್ಯರು ಶೂಟಿಂಗ್ ಸ್ಥಳಕ್ಕೆ ಭೇಟಿ ನೀಡಿ ದಾಂಧಲೆ ನಡೆಸಿದ್ದಾರೆ ಎನ್ನುವಂತಹ ಆರೋಪ ವ್ಯಕ್ತವಾಗಿದೆ. ಇಷ್ಟಾಗ್ತಾ ಇದ್ದಾಗಲೇ ಸಿನಿಮಾ ತಂಡ ತರಾತುರಿಯಲ್ಲಿ ಚಿತ್ರೀಕರಣಕ್ಕೆ ಹಾಕಿದಂತಹ ಸೆಟ್ಗಳನ್ನು ತೆಗೆದು ಶೂಟಿಂಗ್ ಸ್ಥಗಿತಗೊಳಿಸಿ ಅಲ್ಲಿಂದ ತೆರಳಿದೆ ಎನ್ನಲಾಗಿದೆ. ಖ್ಯಾತ ಬಾಲಿವುಡ್ ಕೊರಿಯೋಗ್ರಾಫರ್ ಗಣೇಶ್ ಆಚಾರ್ಯ, ನಟಿ ಶುಭಾ ಪೂಂಜಾ ಮೊದಲಾದವರು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು. ಆದರೆ ಯಾರಿಗೂ ಏನು ತೊಂದರೆ ಆಗಿಲ್ಲ. ಬದಲಿಗೆ ಸಿನಿಮಾಕ್ಕಾಗಿ ಹಾಕಿದಂತಹ ಸೆಟ್ ನಾಶಗೊಂಡಿದೆ. ಶುಭಾ ಪೂಂಜಾ ನೃತ್ಯ ಮಾಡ್ತಾ ಇದ್ದಾಗ ಕೈ ಹಿಡಿದು ಎಳೆದಾಡಿದ್ದಾರೆ. ತಕ್ಷಣ ಚಿತ್ರೀಕರಣವನ್ನು ನಿಲ್ಲಿಸಲಾಗಿದೆ. ದೈವಾರಾಧನೆ ಮಾಡುವ ಸಮುದಾಯದಿಂದ ಈ ರೀತಿ ಆಗಿದೆ. ಆವೇಶದಲ್ಲಿದ್ದ ಕೆಲವು ಮಂದಿ ಶೂಟಿಂಗ್ ಸೆಟ್ಗೆ ಬಂದಿದ್ದು ನಂತರ ಇನ್ನೊಂದು ತಂಡ ಸೆಟ್ ಅನ್ನು ಪರಿಶೀಲನೆ ಮಾಡಿದ್ದಾರೆ ಎಂದು ಮತ್ತೊಂದು ಮಾಧ್ಯಮಕ್ಕೆ ನಿರ್ದೇಶಕ ಸುಧೀರ್ ಅವರು ಹೇಳಿರುವುದಾಗಿ ವರದಿಯಾಗಿದೆ. ಇನ್ನು ಚಿತ್ರೀಕರಣಕ್ಕೆ ಪೊಲೀಸರಿಂದ ಅನುಮತಿ ಪಡೆಯಲಾಗಿದ್ದು ಲಕ್ಷಾಂತರ ಮೌಲ್ಯದ ಸೆಟ್ ಹಾಕಲಾಗಿತ್ತು. ಈ ಘಟನೆ ಕುದುರೆಮುಖ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಆದರೆ ಚಿತ್ರತಂಡದವರು ಪೊಲೀಸರಿಗೆ ದೂರು ನೀಡಿದ ಬಗ್ಗೆ ವರದಿಯಾಗಿಲ್ಲ. ನನಗೆ ನನ್ನ ಟೀಮ್ ಮುಖ್ಯವಾಗಿತ್ತು. ಮಂಗಳೂರಿನಲ್ಲಿ ಶೂಟ್ ಮಾಡುವಾಗಲೂ ಕೂಡ ಹೀಗೆ ಆಗಿತ್ತು. ಭೂತಾರಾಧನೆ ಕುರಿತು ಸಿನಿಮಾ ಮಾಡಬಾರದು ಎನ್ನುವ ಕಾರಣಕ್ಕೆ ಈ ರೀತಿಯಾಗಿದೆ ಎಂದೆನಿಸ್ತಾ ಇದೆ. ಕೊರಗಜ್ಜನ ಸಿನಿಮಾ ಮಾಡ್ತಾ ಇರುವ ಕಾರಣ ಈ ರೀತಿ ಮಾಡಲಾಗ್ತಾ ಇದೆ. ಬಹುಶಃ ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಎನ್ನಲಾಗಿದೆ ಎಂದಿದ್ದಾರೆ ಚಿತ್ರದ ನಿರ್ದೇಶಕ ಸುಧೀರ್ ಅತ್ತಾವರ. ಇನ್ನು ನಿರ್ದೇಶಕರ ಸುಧೀರ್ ಅತ್ತಾವರ ಅವರ ಈ ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ದೈವ ನರ್ತಕ ರವಿ ಅವರು ನೀಡಿದ್ದಾರೆ. ರವಿ ಅವರು ಹೇಳುವ ಪ್ರಕಾರ, ನಾವು ಯಾರೂ ಕೂಡ ನಟಿ ಶುಭಾ ಪೂಂಜಾ ಅವರೊಂದಿಗೆ ಅಸಭ್ಯ ವರ್ತನೆ ಮಾಡಿಲ್ಲ. ಜೊತೆಗೆ ನಾವು ಯಾರೂ ಕೂಡ ದಾಂಧಲೆ ಮಾಡಿಲ್ಲ. ನಾವು ನಮ್ಮ ದೈವಾರಾಧನೆಯನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಹೋಗಿ ಏನು ವಿಚಾರ ಅನ್ನುವಂಥದ್ದನ್ನು ಗಮನಿಸಿದ್ದೇವೆ ಅನ್ನುವಂತಹ ವಿಚಾರವನ್ನು ಸ್ವತಃ ದೈವ ನರ್ತಕ ರವಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇವಾಗ ನಿನ್ನೆ ನಡೆದ ಒಂದು ಘಟನೆ, ಮೈದಾಡಿ ಶೂಟಿಂಗ್ ಆಗ್ತಿತ್ತು. ಆ ಸ್ಪಾಟಲ್ಲಿ ಕೊರಗಜ್ಜನ ವೇಷ ಧರಿಸಿ ಶೂಟಿಂಗ್ ಆಗ್ತಾ ಉಂಟಂತ ಮಾಹಿತಿ ನಮಗೆ ಬಂದಿದ್ದರಿಂದ ನಾವಲ್ಲಿ ಹೋಗಿ ಹೌದಾ ಅಲ್ವಾ ಅಂತ ವಿಚಾರಣೆ ಮಾಡಿದಾಗ ಅವರು ಯಾವುದೇ ರೀತಿಯ ಒಂದು ಮಾಹಿತಿ ನಮಗೆ ಕೊಡಲಿಲ್ಲ. ಆದರೆ ಕೊರಗಜ್ಜನ ನರ್ತನ ಮಾಡೋದಾದರೆ ಈ ಸ್ಥಳದಲ್ಲಿ ನೀವು ಮಾಡಬಾರ್ದು ಅಂತ ಒಂದು ಮಾಹಿತಿ ಅವರಿಗೆ ಕೊಟ್ಟಿದ್ದೀವಿ. ಅಷ್ಟು ಬಿಟ್ಟರೆ ನಮ್ಮ ಹತ್ರ ಯಾವುದೇ ರೀತಿಯ ಒಂದು ಕೆಟ್ಟ ಮಾತು ಅವರಿಗಾಗಲಿ ಅವರ ಕಡೆಯವರಿಗಾಗಲಿ ನಾವು ಏನನ್ನು ಹೇಳಲಿಲ್ಲ. ನಮ್ಮ ಸುಮಾರು ಒಂದು 8-10 ಜನ ಹೋಗಿ ಅವರಿಗೆ ಸಮಾಧಾನದಿಂದ ಒಂದು ಮಾತು ಹೇಳಿದ್ದೀವಿ. ಇಂಥ ಒಂದು ದೈವಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಯಾವುದೇ ರೀತಿಯ ಶೂಟಿಂಗ್ಗಳನ್ನು ನೀವು ಮಾಡಬೇಡಿ, ಮಾಡಲಿಕ್ಕೆ ಇಲ್ಲಿ ಯಾರ ಹತ್ರನಾದರೂ ಪರ್ಮಿಷನ್ ತಗೊಂಡಿದ್ದೀರಾ ಅಂತ ಕೇಳಿದ್ದೀವಿ. ಇಲ್ಲ ಅಂತ ಹೇಳಿದರು. ಅದಕ್ಕೆ ನೀವು ಅದಕ್ಕಾದರೆ ಅಂಥ ಶೂಟಿಂಗ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ನಾವು ಹೇಳಿದ್ದೀವಿ ಅಷ್ಟೇ. ಈಗ ಶುಭಾ ಪೂಂಜಾ ಅವರು ಅದರ ಹೀರೋಯಿನ್ ಇದ್ದಾರಲ್ವ, ಅವ್ರಿಗೇನಾದರೂ ಅಸಭ್ಯವಾಗಿ ಮಾತಾಡಿದ್ದೀರಿ ಅಂತ ಒಂದು ಮಾಹಿತಿ ಬಂದಿತ್ತು ಸರ್. ಇದ್ರ ಬಗ್ಗೆ ಏನಾದರೂ? ಸರ್, ನಿಜವಾಗ್ಲೂ ನಮಗೆ ಶುಭಾ ಪೂಂಜಾ ಎಲ್ಲಿದ್ದರು ಅಂತ ಕಣ್ಣಿಗೆ ಬಿದ್ದಿಲ್ಲ. ಅವ್ರ ಹತ್ರ ಮಾತಾಡೋದು ಬಿಡಿ, ಅವರು ಎಲ್ಲಿದ್ದರು ಅಂತ ನಾವು ಆ ಸ್ಪಾಟಲ್ಲಿ ನಾವು ಅವ್ರನ್ನ ನೋಡಲೇ ಇಲ್ಲ ಯಾರೂ ಸಹ. ನಾವು ನೇರವಾಗಿ ಹೋಗಿ ಅಲ್ಲಿ ಇದ್ದವ್ರ ಹತ್ರ ಮಾತ್ರ ಮಾತಾಡಿಕೊಂಡು ನಾವು ಬಂದಿದ್ದೀವಿ ಅಷ್ಟೇ. ಬಿಟ್ಟರೆ ಒಂದು ಸಮಾಧಾನದಿಂದ ಇಂಥ ಒಂದು ದೈವಕ್ಕೆ ಸಂಬಂಧಪಟ್ಟ ವೇಷಭೂಷಣಗಳನ್ನು ತೊಟ್ಟು ನೀವು ಶೂಟಿಂಗ್ ಮಾಡಬೇಡಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಈಗ ಅವರು ಶುಭಾ ಪೂಂಜಾ ಅವರು ಅಲ್ಲಿ ಸ್ಪಾಟಲ್ಲಿ ಇಲ್ವ ಅಂತ ನಮಗೆ ಗೊತ್ತಿಲ್ಲ. ಅವರು ನಮ್ಮ ಕಣ್ಣಿಗೆ ಬಿದ್ದಿಲ್ಲ, ನಾವು ನೋಡಲೂ ಇಲ್ಲ. ಇದು ಘಟನೆ ಎಷ್ಟೊತ್ತಿಗೆ ಆಗಿದೆ ಸರ್? ಸರ್, ಇದೊಂದು ಸಾಧಾರಣ ಒಂದು 3:30ಯಿಂದ 4 ಗಂಟೆ ಹೊತ್ತು ಇರ್ಬೋದು ಅಂದಾಜು. ಆದರೆ ನಾವು ಸರಿಯಾಗಿ ಟೈಮ್ ನೋಡಲಿಲ್ಲ. ಇದ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಎಲ್ಲರೂ ಮಾಡಿದ್ದಾರೆ ಸರ್ ಸ್ಟೇಷನ್ಗೆಲ್ಲರೂ? ಮಾಹಿತಿ ಅಂದರೆ ನಾವು ಗ್ರಾಮ ಪಂಚಾಯತಿಯಲ್ಲಿ ಕೇಳಿದ್ದೀವಿ, ನಮ್ಮ ಮರ್ಷಣಿಗೆ ಗ್ರಾಮ ಪಂಚಾಯತಿಯಲ್ಲಿ ಕೇಳಿದ್ದೀವಿ. ನಿಮ್ಮಿಂದ ಒಂದು ಪರ್ಮಿಷನ್ ಏನಾದರೂ ಕೊಟ್ಟಿದ್ದೀರಾ ಅಂತ. ಇಲ್ಲ ಅಂತ ಹೇಳಿದರು. ಅದೇ ರೀತಿ ಗ್ರಾಮಸ್ಥರ ಹತ್ರ, ಒಂದು ಮುಖ್ಯಸ್ಥರ ಹತ್ರ, ಒಂದು 4-5 ಜನರ ಹತ್ರ ಕೇಳಿದ್ದೀವಿ. ಅವರು ಸಹ ಇಲ್ಲ, ನಮ್ಮ ಹತ್ರ ಯಾವುದೇ ರೀತಿಯ ಮಾಹಿತಿ ಕೊಡಲಿಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ನಾವು ಸ್ಪಾಟಿಗೆ ಹೋಗಿ
ವಿಚಾರ ಮಾಡಿದ್ವು. ಅಲ್ಲಿ ನೋಡೋತ್ತಿಗೆ ಹೌದು, ವೇಷಭೂಷಣಗಳು ತೊಟ್ಟ ಕೆಲವು ವಿಡಿಯೋಗಳು ವೈರಲ್ ಆಗಿದ್ದು. ಅದನ್ನು ನೋಡಿ ನಾವು ಅದರ ಆಧಾರದ ಮೇಲೆ ನಾವು ಅಲ್ಲಿ ಹೋಗಿದ್ದೀವಿ ಅಷ್ಟೇ.